ಸರ್ ಒಂದು ರ್ಯಾಪಿಡ್ ಫೈರ್ ಅಂತ, ಬಿಕಾಸ್ ಯಾಕಂತಂದ್ರೆ ಅಣ್ಣ ಅವರ ಕಾಲದಿಂದನೂ ಕೂಡ ಈಗಿನ ಕಾಲದ ನಟರವರೆಗೂ ಆಕ್ಟ್ ಮಾಡೋದ್ರಿಂದ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ಏನಾದ್ರು ಒನ್ ವರ್ಡ್ ಆನ್ಸರ್. ಡಾಕ್ಟರ್ ರಾಜ್ಕುಮಾರ್ ಸರ್, ದೇವರು ಸರ್. ವಿಷ್ಣುವರ್ಧನ್ ಅವರು, ವಿಷ್ಣುವರ್ಧನ್ ಸಾರು ನಮಗೆ ಅಂದರೆ ಆವಾಗ ಕ್ಲೋಸ್ ಆಗಿದ್ರು ವೀರಪ್ಪ ನಾಯಕ ಟೈಮಲ್ಲಿ. ಬಟ್ ನಮ್ಗೆ ಅದೇ ಪ್ರೀತಿ, ಅಂದರೆ ಯಾವುದೇ ಒಬ್ಬ ಕಲಾ, ನಾನು ಫಸ್ಟ್ ನೋಡ್ಬಿಟ್ಟಿದ್ದಾನೆ ಅವರು ತಮಿಳ್ ಆರ್ಟಿಸ್ಟ್ ಅಂದ್ಕೊಂಡ್ಬಿಟ್ಟಿದ್ರು, ಪೊನ್ನಂಬಲಂ ಅಂದ್ಕೊಂಡ್ಬಿಟ್ಟಿದ್ರು. ಆಮೇಲೆ ಇಲ್ಲ ಸರ್ ನಮ್ಮ ಕನ್ನಡದವರೇ ಅಂದಾಗ ಅವ್ರು ನಮ್ಮ ಜೊತೆ, ಅವ್ರ ಜೊತೆ ಕ್ರಿಕೆಟ್ ಆಡಿದ್ದೀವಿ, ಊಟ ಎಲ್ಲ ಮಾಡಿದ್ದೀವಿ. ಅವರು ಇರೋ ಸ್ಥಾನಕ್ಕೆ ಏನು ಹೇಳೋರು ಕಡಿಮೆನೆ ಅಂತ ಗುರುವಿನ ಸ್ಥಾನಕ್ಕೆ ಕೊಡ್ತೀವಿ. ಶಂಕರ್ ನಾಗ್ ಸರ್, ಶಂಕರ್ ನಾಗ್ ಸರ್ ನಾವು ನೋಡೇ ಇಲ್ವಲ್ಲ ಸರ್, ನಾವು ಕಾಲೇಜ್ ಡೇಸಲ್ಲೇ ಕಳ್ಕೊಂಡ್ಬಿಟ್ಟಿದ್ವಿ ಅವ್ರನ್ನ. ಕಾಲೇಜ್ ಡೇಸಲ್ಲಿ ನಾವೊಂದು ಟ್ರಿಪ್ಗೆಲ್ಲ ಹೋಗಿದ್ವಿ, ಅಲ್ಲಿ ವಿಷಯ ಬಂತು ಈ ಥರ ಶಂಕರ್ ನಾಗ್ ಸರ್ ಹೋಗ್ಬಿಟ್ರು ಅಂತ, ಮಿಸ್ ಮಾಡ್ಕೊಂಡ್ವಿ ಸರ್. ಅಂಬರೀಷ್ ಅಣ್ಣ, ಅಂಬರೀಷ್ ಅಣ್ಣ ಕಲಿಯುವ ಕಾರಣ ಸರ್. ನಾನು ಮದುವೆ ಕಾರ್ಡ್ ಕೊಡೋಕೆ ಹೋಗಿದ್ದೆ ಅಂಬರೀಷ್ ಅಣ್ಣನ ಮನೆಗೆ. ಕಾರ್ಡ್ ಕೊಡೋಕೆ ಹೋದಾಗ ನಾನು ಕುಮಾರ್ ಅಂದ್ಬಿಟ್ಟು ಡೈರೆಕ್ಟ್ರು, ಕಾರ್ಡ್ ಕೊಡೋಕೆ ಹೋಗಿದ್ವಿ. ಅವಾಗೆಲ್ಲ ಇದು ಕಾರ್ಡ್ ಅಲ್ವಾ, ಇದು ಕಾರ್ಡ್ ಮಾಡಿಸ್ಕೊಂಡಿದ್ವಿ. ಈ ಥರ ಸಿನಿ ಆರ್ಟಿಸ್ಟ್ ಕೋಟೆ ಪ್ರಭಾಕರ್ ಅಂತೆಲ್ಲ ಹಾಕ್ಕೊಂಡಿದ್ದೆ. ಹೋಗಿದ ತಕ್ಷಣ ಅಲ್ಲಿ ಹೋದೆ, ಒಳಗಡೆ ಕೂತಿದ್ರು. ನಾನು ಯಾರು ಅಂದ್ಕೊಂಡಿದ್ದೆ, ಅಂದರು ಅವ್ರ ಅಪ್ಪನ ಕಾಲು ಬಿಟ್ಟ ಅಣ್ಣ. ಏನೋ ಅಣ್ಣ ಮದುವೆ ಅಣ್ಣ, ಆಯ್ತು ಬರ್ತೀನಿ, ಹೋಗಿ ತಿಂಡಿ ತಿನ್ನು ಅಂದರು. ನಮಗೆ ಅವ್ಳ ಮುಂದೆ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿದೆ. ಆಮೇಲೆ ಹೋಗಲ್ಲಿ ಕೂತ್ಕೊಂಡ್ರೆ ಪಾಪ ಸುಮ್ಲತಾ ಮೇಡಮ್ ಇನ್ನೂ ಜ್ಞಾಪಕ ಇದೆ ನನಗೆ, ಒಂದು ದೋಸೆ ತಂದರು. ನಮ್ಗೆ ತಿಂದು ಎದುರೇ ಸಾಕು ಅಂತ ಭಯ. ಅವ್ರು ಇನ್ನೊಂದು ದೋಸೆ ತಂದಿಟ್ರು, ಅಯ್ಯಪ್ಪ ಅಂದ್ಬಿಟ್ಟು. ದೇವ್ರ ಸಹಾಯ ಕಲಿಯುವ ಕರ್ಣ ಅನ್ನೋದ್ರಲ್ಲಿ ಅಂಬರೀಷ್ ಅವರು. ರವಿಚಂದ್ರನ್ ಅವರು, ರವಿ ಸರ್ ನಾನು ಸುಮಾರು ಜಾಸ್ತಿ ಮಾಡಿಲ್ಲ ರವಿ ಸರ್ ಸಿನಿಮಾಗಳಲ್ಲಿ. ಬಟ್ ಸಿಕ್ಕಿದಾಗೆಲ್ಲ ಏನು ಮಾಡ್ತಾ ಇದೀಯೋ ಹೆಂಗೆ ಆಗ ಅದು ನನ್ನ ಸರ್ ಕಾಮಿಡಿ ಎಲ್ಲ ಹೇಳ್ತಾ ಇದ್ದೆ ಸರ್. ಅವಾಗೆಲ್ಲ ನನಗೆ ಕಾಲೇಜಲ್ಲೆಲ್ಲನೂ ಕರಿ ರವಿಚಂದ್ರನ್ ಅಂತ ಇದೆ ಸರ್. ನನ್ನ ಕೂದಲೆಲ್ಲ ಬಿಟ್ಕೊಂಡಿದ್ದೆ, ನಾನು ಜೀನ್ಸ್ ಪ್ಯಾಂಟ್ ಜೀರೆಲ್ಲ ಹಾಕೊಂಡಾಗ್ತದೆ. ಬಲ್ಲ ಮಗ ನಿನ್ನೆ ಜೋಶ್ ಜಾಲಿ ಮನುಷ್ಯ. ಶಿವಣ್ಣ ಸರ್ ನಮ್ಮ ಫ್ರೆಂಡೇ ಸರ್, ಆಸ್ ಇಸ್ ಎ ಫ್ರೆಂಡೇ ಸರ್. ಅವರು ಯಾವ ರೀತಿಯಲ್ಲಿ ಎಲ್ಲಿ ಸಿಕ್ಕಲಿ ಅವಾಗಿಂದು ಇವಾಗಲೂ ಅದೇ ಥರ ನೋಡ್ತಾರೆ. ಎಲ್ಲೇ ಸಿಕ್ಕರು ನಮ್ಮ ಮನೆ ಹುಡುಗ ಅಂತಾರೆ. ಯಾರು? ಶಿವಣ್ಣ. ಎಲ್ಲೇ ಸಿಗಲಿ ಈಗಲೂ ಅಷ್ಟೇ, ಅವಾಗ ಓಮಲ್ಲಿ ಹೆಂಗಿದ್ರು ಇವಾಗಲೂ ಅದೇ ಥರ ಇದ್ದಾರೆ ಶಿವಣ್ಣ. ಗ್ರೇಟ್. ಅಪ್ಪು ಅವರು ಮಿಸ್ಸಿಂಗ್. ಅಪ್ಪವ್ರದ್ದು ಅವ್ರದ್ದು ಒಂದು ವಾರ ಏನೋ ಅಪ್ಪು ಸಾರ್ದು ಹಿಂದೆ ಒಂದು ನಮ್ಮ ಚಂದ್ರ ಅಂತಿದ್ದಾರೆ, ಅವ್ರದ್ದು ಚಿತ್ರ ಮುಹೂರ್ತ ಇತ್ತು. ಅಲ್ಲಿ ಹೋದಾಗ ಸಿಕ್ಕಿದಾಗ ಅಪ್ಪು ಸಾರು ಹೇಳಿದ್ದು ನನಗೆ, ಏನು ನಮ್ಮ ಜೊತೆ ಎಲ್ಲ ಮಾಡೋಲ್ಲ ನೀವು, ಯಾಕೆ ಮಾಡೋ ಮೌರ್ಯ ಒಂದು ಮಾಡಿದ್ದೆ ಅಷ್ಟೇ, ಅದಾದ್ಮೇಲೆ ಗ್ಯಾಪ್ ಆಗಿತ್ತು. ಏನು ರೀ ನಮ್ಮ ಜೊತೆಲ್ಲ ಯಾಕೆ ಮಾಡಲ್ವ ನೀವು ಅಂದರೆ, ಸಾರ್ ಯಾರು ಸಾರ್ ಹೇಳಿದ್ರು ಮಾಡೋಣ ಬನ್ನಿ ಸರ್ ಹಂಗೆ ಹಿಂಗೆ ಅಂತ ಹಗ್ ಮಾಡ್ಕೊಂಡು ಸರ್. ಹಗ್ ಮಾಡ್ಕೊಂಡಿದ್ದೆ. ಆ ಶರ್ಟ್ ಇವತ್ತು ಆ ತಿರ್ಗಿ ಹಾಕಿಲ್ಲ, ನಾನು ಹಂಗೆ ಎತ್ತಿಟ್ಟಿದ್ದೀನಿ, ಅದು ಹಂಗೆ ಇದೆ. ಗ್ರೇಟ್. ಕಿಚ್ಚ ಸುದೀಪ್ ಅವರು ನಂಗೆ ನೋಡಿದ ತಕ್ಷಣ ಅದೇ ಹೇಳೋದು. ಆವಾಗ ಹುಚ್ಚ ಸಿನಿಮಾಲಿ ಅವ್ರಿಗೆ ಇವಾಗ ಸಿಕ್ಕರು ರೀ, ಎಷ್ಟು ಸಾರಿನೇ ಓಡಿಲಿ ಇವ್ರನ್ನ ರೀ, ಏನ್ರಿ ಎಲ್ಲ ಸಿನಿಮಾಲೂ ಓದೈತೀನಿ ಸರ್. ಆ್ಯಕ್ಚುಲಿ ಮನೆ ಕಬ್ಜಾಲ್ ಕೂಡ ಅದೇ ಅಂದರು, ಯಾವ ಸಿನಿಮಾಲ್ ನೋಡ್ರು ಪಾಪ ಕೋಟೆ ಅವ್ರು ನೋಡಿಯೋಕ್ಕೆ ಇದು ಮಾಡ್ತಿರಲ್ರಿ ಅನ್ನೋರು. ನಾನು ಅವಾಗ ತಮಾಷೆ ಮಾಡ್ತಾಯಿದ್ವಿ. ಅಂದರೆ ಅವಾಗ ಯಾವುದೋ ಒಂದು ಫಂಕ್ಷನಲ್ಲಿ ಹೇಳ್ತಾಯಿದ್ರು ಸುದೀಪ್ ಸರ್, ಹುಚ್ಚ ಸಿನಿಮಾಲಿ ನಾನು ಹುಚ್ಚ ಮಾಡಿದ್ದೆ ಇವನು ಅಂತ. ನಾನಿಲ್ವ ಅವ್ರಿಗೆ ಎತ್ಕೊಡೋಕೆ ಹೊಡೆದು ಇದೆ ಅಂದರೆ ಜೆಂಟಲ್ಮ್ಯಾನ್ ಅವರೆಲ್ಲ. ದರ್ಶನ್ ಸರ್ ನಮ್ಮಿದೆ ಅಲ್ಲ ಸರ್, ನಮ್ಮ ಡಿಪಾರ್ಟ್ಮೆಂಟೇ ಅಸೋಲ್ ಡಿಪಾರ್ಟ್ಮೆಂಟು ಅವರೇ ಸರ್. ಸೂಪರ್ ಅವರು. ನಾವು ಸುಮ್ಮನೆ ಅದೇ ಒಂದು ಕಡೆ ಹೇಳ್ತಾ ಇದ್ದೆ ನಾನು, ಸಾರಥಿ ಶೂಟ್ ಮಾಡ್ತಾರೆ ನೋಡ್ತಾ ಇದ್ದೆ. ಏನು ಸರ್ ಏನು ಕೊಟ್ಟೆ ಅಂದರೆ, ಸರ್ ಗ್ಲಾಸ್ ಚೆನ್ನಾಗಿದೆ ಸರ್. ಅವ್ನು ಟಕ್ಕಂದು ಬಿಚ್ಕೊಟ್ಬಿಟ್ರು. ಸಾರ್ ಅಂದರೆ ಹಾಕೊಳ್ಳಿ ನೀವು ಒಂದು ಹಾಕೊಂಡು ತಿರ್ಗಾ ಆಗಿ ಮಾರನೇ ದಿನ ಇನ್ನೊಂದು ಸ್ಪೆಕ್ಸ್ ದೊಡ್ಡದು ಹಾಕೊಂಬಂದರು, ಬಿಸಿ ಅದು ಒಂದು ಇದು ಹಾಕೊಳ್ಳಿ ಅಂದರು. ಸಾರ್ ಅಂದೆ ಹಾಕೊಳ್ಳಿ ನೀವು ಅಂದರೆ ಅವ್ರ ಪ್ರೀತಿ ಅಷ್ಟು. ಮತ್ತೆ ಅದನ್ನ ರಿಟರ್ನ್ ಮಾಡಿದ್ರೆ ಅಥವಾ ನಿಮ್ಮ ಹತ್ರನೇ? ನನ್ನ ಹತ್ರ ಇತ್ತು, ಅದು ಹೇಳನಲ್ಲ. ಒಂದು ಆ್ಯಕ್ಚುಲಿ ಇದು ಟಿ ವಿನ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮು, ಬರೀ ವಿಲನ್ಗಳೇ ಸೇರಿ ಒಂದು ಪ್ರೋಗ್ರಾಮ್ ಇತ್ತು. ನಾವೊಂಥರ ಕಲಿಯುವ ಕರ್ಣಗಳ ಥರ, ಕಣ್ಣನ ಥರ ನಾವುಗಳು ಎಲ್ಲ ಅಲ್ಲಿ ಸುಮಾರು ಜನ ಡೈರೆಕ್ಟ್ರುಗಳು ಅವರು ಇವರೆಲ್ಲ ಸಿಕ್ಕಿದ್ರು. ಅದೆಲ್ಲ ಫಂಕ್ಷನ್ ಎಲ್ಲ ಆಯಿತು. ನಾನು ಸುಮ್ಮನೆ ಎಲ್ಲ ನಾವೆಲ್ಲ ಅಲ್ಲಿ ಸ್ವಲ್ಪ ಹಾಕ್ಕೊಂಡು ಎಲ್ಲರೂ, ನಾನು ಪಾಪ ಮನೆಯವ್ರಿಗೆ ಡ್ರಾಪ್ ಮಾಡಿಬಿಡೋಣ ಎಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ಕೋಪಲ್ಲಿ ದರ್ಶನ ಸರ್ ಕೊಟ್ಟಿದ್ದು, ನೋಡೋಣ ದರ್ಶನ ಸರ್ ಕೊಟ್ಟಿದ್ದು ಅಂತ ಬೇರೆ ಹೇಳ್ಬಿಟ್ಟೆ ನಾನು. ಅದು ಮನೆಗೆ ಬಂದು ಎಲ್ಲ ಆಗಿಂದಾನೆ ಬಂದು ತೆಗೆದು ನೋಡ್ತೀನಿ, ಸ್ಪೆಕ್ಸೇ ಇಲ್ಲ. ದುನಿಯಾ ವಿಜಯ್ ಅವರು ನಮ್ಮ ಬ್ರದರ್ ಥರ ಸರ್. ಅವರು ನನಗೆ ಮೊದಲಿಂದಾನು ಇಷ್ಟ. ಆ್ಯಕ್ಚುಲಿ ಅವರು ನನಗೆ ರಾಕ್ಷಸಾಲೆಲ್ಲ ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದರು. ಆಮೇಲೆ ಡೆಡ್ಲಿ ಸೋಮ ಅಲ್ಲಿ ನನ್ನ ಜೊತೆ ಮಾಡಿದರು. ಆವಾಗಲಿಂದನೂ ಅಷ್ಟೇ ಅಣ್ಣ ಅಂತ ತುಂಬ ಪ್ರೀತಿ.
ಆಮೇಲೆ ಅವರು ನಂಗೆ ಇಷ್ಟವಾದ ಅಂದರೆ ಯಾರು ಹೀರೋ ಅಂದರೆ ರಾಜ್ಕುಮಾರ್ ಅಂದರೆ ಅವ್ರು ಬಿಟ್ಟರೆ ನಂಗೆ ವಿಜಯ್ ಅವರೇ ತುಂಬ ಇಷ್ಟ. ಇಲ್ಲಿ ನಾವು ಅವ್ರ ಜೊತೆ ಸುಮಾರು ಒಂದು 7-8 ಸಿನಿಮಾಗಳು ಮಾಡಿದ್ದೀನಿ. ಅವ್ರು ಹೀರೋ ಆದಮೇಲೂ ಅದೇ ರೀತಿ ಇದ್ದಾನೆ. ಬಟ್ ಇದ್ದಾರೆ ಅವರು. ಕೆಲವೊಂದು ಸಿನಿಮಾ ಶೂಟಿಂಗ್ ಹೋದಾಗಲೂ ಅಷ್ಟೇ, ಯಾವುದೋ ಒಂದು ಸಣ್ಣ ಮ್ಯಾಟ್ರಿಗೆ ಅಂದರೆ ನನ್ನ ಇನ್ನೊಬ್ಬ ಆರ್ಟಿಸ್ಟ್ ಬೇಡ, ಅವ್ರಿಗೆ ಎಲ್ಲಿ ರೂಮ್ ಹಾಕಿದ್ರೆ ಕೋಟೆ ನಿನಗೆ ಅಂದರೆ ಅಲ್ಲಿ ಅವ್ರಿಗೆ ಯಾಕೆ ಅಲ್ಲಿ ಹಾಕಿದ್ರೆ ಇವ್ರಿಗೆ ಯಾಕೆ ಇಲ್ಲ ಹಾಕಿದ್ರೆ ಕೋಟೆ ನನ್ನ ರೂಮಲ್ಲಿ ಇಟ್ಕೊತೀನಿ ಅಂದ್ಬಿಟ್ಟು ನಾನು ಅವ್ರ ಜೊತೆನೇ ಇದ್ದೆ ಸರ್. ನಾನು 8-10 ದಿನ ಅದು ಔಟ್ಡೋರ್ ಶೂಟಿಂಗಲ್ಲಿ ಅವರು ಆ ಥರ ಆ್ಯಸ್ ಎ ನನಗೆ ನಾನು ಅಣ್ಣ ಅಂತೀನಿ, ಅವರು ಅಣ್ಣ ಅಂತಾರೆ. ಬಟ್ ನನಗೆ ತಮ್ಮ ಸ್ಥಾನದಲ್ಲೇ ಇಟ್ಟಿದ್ದೀನಿ. ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅವರು ನಾನು ಪೊಗರುವಲ್ಲಿ ಒಂದೇ ಮಾಡಿದ್ದು, ಒಂದು ಸೀನ್ ಒಂದು ಮಾಡಿದ್ದೆ ಅಷ್ಟೇ. ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಮೊನ್ನೆ ನನ್ನ ಮಗಳ ಮದುವೆ ಹೋದಾಗ ಕಾರ್ಡ್ ಕೊಡೋವಾಗಲೂ ಆಯ್ತು ಕೊಟ್ಟವ್ರೆ ಬರ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು. ಬರ್ತಾಯಿರಿ ಸಿಗ್ತಾಯಿರಿ ಅಂತಾರೆ. ಆಮೇಲೆ ಈಗ ಖುಷಿ ಏನಂದರೆ ವಾಟ್ಸಪ್ಪಲ್ಲೂ ಮೆಸೇಜ್ ಕಳಿಸ್ತಾರೆ ನನಗೆ, ಯಾವುದೇ ಒಂದು ಸಿನಿಮಾದಾದ್ರು ನಮ್ಮ ಮಾಡೋ ಸಿನಿಮಾಗಳು ನಾನು ಕಳಿಸ್ತಾ ಇರ್ತೀನಿ. ಆ ಥರ ಧ್ರುವ ಸರ್. ಯಶ್ ಅವರು. ಯಶ್ ಸರ್ ಅವಾಗ ಗೋಕುಲ ಮಾಡಿದ್ವಲ್ಲ, ಫಸ್ಟು ಗೋಕುಲ ಮಾಡಿದಾಗಲೇ ಅವಾಗೆಲ್ಲ ಅವರು ಮಾಮ್ಗಾರು ಅಂತ ಅವ್ರದ್ದು ನನ್ನ ಮಗಳನ್ನ ಡೌಡಿತಾ ಇರ್ತಾರೆ ಸಿನಿಮಾಲಿ. ಅವ್ರು ಅವಾಗಲಿಂದನೂ ಅದೇ, ಎಲ್ಲಿ ಸಿಕ್ಕರು ಮಾಮ್ಗಾರು ಬಾಗುಂಡಾರ ಅಂತಾರೆ. ಸಂತೋಷ್ ಸ್ಟ್ರೈಟ್ ಫಾರ್ವರ್ಡಲ್ಲಿ ಸಾಂಗಲ್ಲೆಲ್ಲ ಸೇರ್ಕೊಂಡು ಮಾಡಿದ್ವಿ. ಎಲ್ಲರೂ ಅದೇ ಪ್ರೀತಿಯಲ್ಲಿದ್ದಾರೆ. ಫೈನಲಿ ಕೋಟೆ ಪ್ರಭಾಕರ್ ಅವರ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಅಂತ? ನಾನು ಈ ಪ್ರೀತಿ, ಈ ವಿಶ್ವಾಸ ನಾನಿರೋವರೆಗೂ ಇಡೀ ಕರ್ನಾಟಕದ ಜನತೆ ನನ್ನ ಮೇಲೆ ಇದೇ ರೀತಿ ಸದಾ ಪ್ರೀತಿ ಇಟ್ಟಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.